ಟೀ ಕುಡಿತೀರಾ? ಹೇಗೂ ಈ ವ್ಲಾಗ್ ಬರ್ತಾ 5 ಕಾಲಿಗೆ ನಾನು ಹಾಕೋದು ಬೇಡಿ ಯಾರು ಆಯ್ತಾ ಅಂತ ಹೋಗ್ತಾ ಇದೀವಿ. ಏನ್ ಮಾಡ್ತಿದ್ಯೆ? ಬಾ ಏಯ್ ಚೂಟಿ ಬೇಡ ಬಾ ಅಂದ್ರೆ ನಾವ್ ಏನು 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 ಇವಳು ನಂಗೆ ಬೈತಿದ್ದಾಳೆ ಗಣಮೆ ಹೊಡಿತೀನಿ ಅಷ್ಟೇ. ಓಕೆ, ನೀವು ಅದನ್ನ ತಲೆ ಹೋಗುವಂಥ ವಿಷಯ ಏನಿಲ್ಲ, ಅದರಲ್ಲಿ ಆರಾಮಾಗಿ ಹೇಳ್ಕೊಡ್ಬೋದು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಡಿಗಾಸ್ ಕೆನಲ್ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಟೀ ಕುಡಿತೀರಾ? ಹೇಗೂ ಈ ವ್ಲಾಗ್ ಬರ್ತಾ 5 ಕಾಲಿಗೆ ನಾನು ಹಾಕೋದು. 5 ಕಾಲಿಗೆ ಹೇಗೂ ನೀವು ಟೀ ಕುಡಿತಿರ್ಬೋದು ನೋಡಿ. ನಾವು ಟೀ ಪ್ರೇಮಿ ಅಲ್ಲಪ್ಪ, ನಾವು ಕಾಫಿ ಪ್ರೇಮಿ. ನಾನು ಟೀ, ನಂಗೆ ಕಾಫಿ ಆಗಲ್ಲ. ನಾವು ಹಾಗೆ, ಅವ್ಳು ಕಾಫಿ, ನಾನು ಟೀ. ನಮ್ಮನೇಲಿ ಹಂಗೆ ಚೂರು ಆಪೋಸಿಟ್ ಸ್ವಲ್ಪ ಅಷ್ಟೇ. ಮೊನ್ನೆ ವ್ಲಾಗ್ ಎಲ್ಲರೂ ನೋಡಿದ್ರಾ? ಹೇಗನ್ಸ್ತು? ನಮ್ಮ ಹ್ಯಾಪಿ ರಕ್ತದಾನ ಮಾಡಿಬಿಟ್ಟಿದ್ದಾನೆ, ಆದ್ರೂ ಫುಲ್ ಆಕ್ಟಿವ್ ಆಗಿ ನಾರ್ಮಲ್ ಆಗಿದ್ದಾನೆ. ಅದು ಆಕ್ಚುಲಿ ಅದ್ರ ಎಂಡಲ್ಲೇ ಹಾಕಿದ್ವಿ ಅಲ್ಲ, ಅವ್ನು ಮನೆಗೆ ಬಂದ ತಕ್ಷಣನೇ ಸೀದಾ ಬೋನಿಗೆ ಹೋಗಿ ಕೂತ್ಕೊಂಡ. ಇವಾಗ ಏನ್ ಮಾಡ್ತಿದ್ದಾನೆ ನೋಡೋಣ. ಏನ್ ಮಾಡ್ತಿದ್ಯೋ ಹ್ಯಾಪಿ ಹುಡುಗ? ಬಾ ನೋಡಿ ನಮ್ಮ ಹ್ಯಾಪಿ. ಬಾ ನಾವು ಹೋಗೋಣ. ಕೂಗ್ಬೇಡಿ ಯಾರು ಆಯ್ತಾ? ನಂಗೆ ಬೇಜಾರಂದ್ರೆ ಒಂದು ಕೂದಲು ಇತ್ತಲ್ಲ ಅಷ್ಟೇ ಬೇಜಾರು, ಮತ್ತೆ ಏನು ಪ್ರಾಬ್ಲಮ್. ಹ್ಯಾಪಿ ಅಂದ ತಕ್ಷಣ ಅದು ಹಿಂಗ್ ಕೂದಲು ಕಂಡ್ರೆ ಚಂದ. ಒಂದ್ಸತಿ ಅಯ್ಯೋ ಅಂತ ಏನೋ ಕವರ್. ಹಾ ನಾನು ನೋಡ್ದೆ ಬಿಡು, ಅಲ್ಲಿ ತನಕ ಹೋಗಿ ನೋಡ್ಕೊಂಡ್ ಬರೋಣ. ಬ್ರೂನೋ ಬರ್ತಾನೆ ಅನ್ಸತ್ ನಮ್ ಜೊತೆ. ಹೇಗೂ ಬ್ರೂಸ್ಲಿನ್ ಬಿಡು. ಹಾ ಡಾಲಿ ಬರ್ತಾರೆ. ಡಾಲಿ ಅಂತಾರ ನಮ್ದು, ನಮ್ಮಿಬ್ರು ಪುಟ್ಟ ತಂಗಿ. ಅದೆಲ್ಲ ಹೇಳಿದೀವಿ ಆಕ್ಚುಲಿ ನಿಮಗೆ. ಬಂದ್ರು ಈಗ ಡಾಲಿ ಮತ್ತೆ ಮೋನಿ ಬಂದ್ರು. ಬನ್ನಿ ಹೋಗೋಣ ಮುಂದೆ. ಅಲ್ಲೇನೋ ಕವರ್ ಇಟ್ಟಿದ್ದಾರೆ, ಅದು ನೋಡ್ಕೊಂಡು ಬರ್ಬೇಕಂತ ಹೋಗ್ತಾ ಇದೀವಿ. ಏನ್ ಮಾಡ್ತಿದ್ಯೆ ಡುಮು? ಡಾಲಿಗೆ ಮೊನ್ನೆ ಸುಮ್ಮನೆ ಒಂದು ಟ್ರಿಪ್ ಆಯ್ತು ಅಷ್ಟೇ. ಒಬ್ಬರನ್ನ ಬಿಟ್ಟ ತಕ್ಷಣ ಉಳಿದವರಿಗೆಲ್ಲ ಒಂಚೂರು ಹೊಟ್ಟೆ ಕಿಚ್ಚಾಗೋದು ಕಾಮನ್ ನಾರ್ಮಲ್. ಏನೇ ಮೋನಿ? ಡಾಲಿ ನೋಡಿ, ಅವಳು ಬರ್ತಾ ಊದ್ತಾ ಇದ್ದಾಳೆ ಹಂಗೆ. ಅವಳೀಗ ಫುಲ್ ಆರಾಮಾಗಿ ಫ್ರೆಶ್ ಆಗಿ ಊಟ ಮಾಡ್ತಾಳೆ, ಚಂದ ಮಾಡಿ ಆಕ್ಟಿವ್. ಚೂಟಿ ಫಿಕ್ಸ್ ನಮ್ಮ ಜೊತೆ ಬರೋದು ಹಿಂಗೆಲ್ಲ. ಚೂಟಿ ಫಿಕ್ಸು, ಬ್ರೂನೋ ಫಿಕ್ಸು. ನಾವು ಡಾಲಿನ ಹಾಗೆಲ್ಲ ಬಿಡಲ್ಲ, ಡಾಲಿನೂ ಫಿಕ್ಸೆ. ಹೋಗ್ತಾ ಇದ್ದೀವಿ. ಅಲ್ಲೇನೋ ಇಟ್ಟಿದಾರಲ್ಲ, ನೋಡಬೇಕು. ಸುಮಾರು ಜನ ಕಮೆಂಟ್ ಹಾಕ್ತಾ ಇದ್ದೀರಾ, ಆಮೇಲೆ ಇದರಲ್ಲಿ ಹೇಳ್ತಿದ್ದೀರಾ ನೀವು ಫುಡ್ ಹಾಕೋದು ವಿಡಿಯೋ ಮಾಡಿ, ಅಥವಾ ಏನು ಫುಡ್ ಕೊಡ್ತೀರಾ, ಎಷ್ಟು ಟೈಮ್ ಕೊಡ್ತೀರಾ ಎಲ್ಲ ವಿಡಿಯೋ ಮಾಡಿ ಅಂತ. ನಾವು ಅನ್ಕೊತಾ ಇದ್ದೀವಿ ಅದೆಲ್ಲ ವಿಡಿಯೋ ಮಾಡಬೇಕು ಅಂತ. ಬಟ್ ಈಗ ಅಂದರೆ ಮಳೆ ಅಲ್ಲ, ನಿಮ್ಗೆ ಕರೆಕ್ಟಾಗಿ ನಮಗೆ ತೋರ್ಸೋಕ್ಕಾಗಲ್ಲ. ಅಲ್ಲಿ ಮಾತಾಡಿದರೆ ಕೇಳಲ್ಲ. ಏನದು ಅಲ್ಲ, ಯಾವಾಗ ಕವರೇ ತೊಗೊಂಡೋಗ್ಬೇಕು ಬೀಳಕ್ಕಷ್ಟೆ. ಅವ್ರು ಹೇಳೇ ಅಲ್ಲ. ಬಾ ಏಯ್ ಚೂಟಿ ಬೇಡ ಬಾ ಅಂದ್ರೆ ನಾವು ಈಗ ನಮ್ದು ಗೇಟ್ ಮನೆ ಅಷ್ಟು ದೂರದಲ್ಲಿ ಬರುತ್ತೆ. ನಾವು ಎಲ್ಲ ನಾಯಿಗಳಿಗೂ ಹೆಚ್ಚಿಗೆ ತೋಟಕ್ಕೆ ಹೋಗೋದು. ನಾವಿಲ್ಲಿ ಅಭ್ಯಾಸನೇ ಮಾಡ್ಸ. ಇವಳು ನೋಡಿ ಕಲ್ಲು ಇಟ್ಕೊಂಡು ನಾವು ಆಡಿಸ್ಬೇಕಂತ ಇದ್ದಾಳೆ. ಹಾ ನೀ ಏನೋ ಹೇಳ್ತಾ ಇದ್ದೆ, ನಾನು ಅಷ್ಟೊತ್ತಿಗೆ ಮಿಸ್ಸಾಗಿ ಕಟ್ ಮಾಡಿದೆ. ಏನಿಲ್ಲ, ಅದೇ ನಾವು ಇಷ್ಟು ನಾಯಿ ಇದೆಯಲ್ವಾ, ಹಾಲು ತಗೊಳ್ತೀವಿ, ಲೋಕಲ್ ಹಾಲು. ಅಂದರೆ ನಂದಿನಿ ಹಾಲೆಲ್ಲ ಫ್ಯಾಟು ಅದೆಲ್ಲ ಇರಲ್ಲ. ನಾಯಿಗಳಿಗೆಲ್ಲ ಹಾಕೋಕ್ಕೆ ಏನೇನು ಬೇಕೋ ಅದರಲ್ಲಿ ಅಂಶಗಳು ಅದೆಲ್ಲ ಏನೂ ಸಿಗಲ್ಲ ಅಂಥೇಳಿ ನಾವು ಲೋಕಲ್ ಹಾಲು ತಗೊಳ್ತೀವಿ. ಅದು ಮೋಸ್ಟ್ಲಿ ಅವರು ಇವತ್ತಿಗೆ ತಂದಿಟ್ಟು ಹೋಗಿದ್ದಾರೆ, ಲೇಟ್ ಆಯಿತು. ಇಲ್ಲಾಂದರೆ ನಾವು ಹೋಗಿ ತೊಗೊಂಡು ಬರ್ತೀವಿ. ಮತ್ತು ಏನಂದರೆ ನಾವು ಹೆಚ್ಚಿಂದು ನಮ್ಮನೆಯದ್ದು ನಾಯಿನೆಲ್ಲ ಫ್ರೀ ಬಿಡೋಕ್ಕೆ ಕಾರಣ ಏನಂದರೆ, ನಮ್ಮದು ಗೇಟ್ ಇಷ್ಟು ದೂರ ಆಗುತ್ತೆ. ಬಟ್ ನಾವು ಯಾವುದೇ ಕಾರಣಕ್ಕೂ ಆ ಕಡೆ ಹೋಗೋದು ಸಣ್ಣಲಿಂದ ಅಭ್ಯಾಸ ಮಾಡಿಸಲ್ಲ. ನಾವು ಏನೇ ಇದ್ರೂ ನಾಯಿಗಳನ್ನ ಕರ್ಕೊಂಡು ಹೋಗ್ತಾ ಹಿಂಗೆ ಈ ಸೈಡ್ ಅಂದ್ರೆ ತೋಟ ಕರ್ಕೊಂಡು ಹೋಗ್ಬಿಡೋದು. ಟೀ ಕುಡಿತಾ ಅಲ್ಲಿ ನೀ ಕುಡ್ದಿಯಾ? ಬರೀ ಮಾತಾಡ್ತಾ ಇದೆಯಾ? ಕುಡಿತಾ ಮಾತಾಡ್ತಾ ಇದ್ದೀನಿ. ಟೀ ಲವರ್ಸ್ ಎಲ್ಲ ಕಮೆಂಟ್ ಮಾಡ್ತಾರೆ ನೋಡಿ, ಎಷ್ಟು ಟೀ ಕುಡಿಯೋದ್ರಲ್ಲಿ. ಇಲ್ಲ ನಮ್ಮ ಕಡೆ ಕಾಫಿ ಲವರ್ಸ್ ಕಮೆಂಟ್ ಮಾಡಿ ಆಯ್ತಾ. ಟೀ ಲವರ್ಸ್ ಜಾಸ್ತಿ ಇದ್ದೀರಾ, ಕಾಫಿ ಲವರ್ಸ್ ಜಾಸ್ತಿ ಇದ್ದೀರಾ ನೋಡೋಣ. ಮಲೆನಾಡಲ್ಲಿ ಹೆಚ್ಚು ಕಾಫಿನ ಕುಡಿಯೋದಲ್ಲ. ನೋಡಿ ಡಾಲಿ ಅಲ್ಲಿ ತನಕ ಹೋಗಿ ಒಂದು ಕಲ್ ತಂದು ಹಾಕೊಂಡಿದ್ದಾಳೆ. ಡಾಲಿ ಇದು ಸಣ್ಣ ಆಗ್ಲಿಲ್ವಾ ನಿನಗೆ? ನಾನಿವತ್ತು ಓಡಲ್ಲ ಕಣೆ. ನೀವು ಯಾರ್ಯಾರು ನಾಯಿ ಸಾಕ್ತಿರೋ ಅಂದರೆ ನಂದೊಂದು ಸಜೆಷನ್ ಅಂತ ಅಂದ್ಕೊಳ್ಳಿ, ಹೆಚ್ಚಿಗೆ ಅವಕ್ಕೆ ವಾಕಿಂಗ್ ಮಾಡಿಸಿ, ಆಮೇಲೆ ಸ್ವಲ್ಪ ಆಟ ಆಡಿಸಿ, ನಿಮ್ಮ ಮನೆ ಒಳಗೆ ಎಷ್ಟಾಗುತ್ತೋ ಅಷ್ಟು
ಅಟ್ಲೀಸ್ಟ್ ಒಂದು ಬಾಲ್ ಇಟ್ಕೊಂಡು ಏನಾದ್ರು ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ. ಅವರಿಗೆ ಎಕ್ಸರ್ಸೈಸ್ ಆಗುತ್ತೆ ಮತ್ತೆ ಅವರಿಗೆ ಫೀಲ್ ಆಗ್ಬೇಕು ಅವ್ರ ಜೊತೆ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ. ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರ ಮನಸ್ಸು ಎಲ್ಲ ಖುಷಿಯಾಗಿರುತ್ತೆ, ನಿಮ್ದು ಖುಷಿಯಾಗಿರುತ್ತೆ, ಎಂಜಾಯ್ ಮಾಡ್ತಾರೆ. ಅವ್ರು ಆಟ ಆಡೋ ಆಕ್ಟಿವಿಟೀಸ್ ಎಲ್ಲ ಅಂದ್ರೆ ಎಲ್ಲ ತರ ಆಕ್ಟಿವ್ ಆಗಿರೋದ್ರಿಂದ ಸ್ವಲ್ಪ ಅವಕ್ಕೂ ಆಯಸ್ ಜಾಸ್ತಿ ಆಗ್ಬೋದು. ಎಕ್ಸರ್ಸೈಸ್ ಇರೋದ್ರಿಂದ ಜಾಸ್ತಿ ಬೇಕಾಗುತ್ತೆ ನಾಯಿಗೆ. ಅಂದ್ರೆ ಅವು ತುಂಬಾ ಹೌದು ಅಂತ ಹೇಳ್ತಾರೆ, ಮನುಷ್ಯರ ತರ ಅಲ್ಲ, ಮನುಷ್ಯರಿಗೂ ಆಕ್ಟಿವ್ ಇರ್ಬೇಕು. ಹೌದು, ಮನುಷ್ಯರು ಆಕ್ಟಿವ್ ಇರಬೇಕು. ಅದೇ ಮನುಷ್ಯರು ಆಕ್ಟಿವ್ ಇರಬೇಕು. ಬಟ್ ನಾಯಿಗಳಿಗೆ ತುಂಬಾ ಎಕ್ಸರ್ಸೈಸ್ ಬೇಕಾಗುತ್ತೆ. ಸುಮಾರು ನಾಯಿಗಳು ಏನಾಗುತ್ತೆ ಅಂದ್ರೆ ಮನೆ ಒಳಗೆ ಇದ್ದು 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 ಒಂಥರ ಫ್ಯಾಟ್ ತುಂಬಿಕೊಂಡಂಗ ಆಗಿರುತ್ತೆ ಎಲ್ಲಾರ್ದು ಅಂತ ನಾ ಹೇಳಲ್ಲ. ಡಾಲಿ ಡಾಲಿ ಬಾ, ಬಾವಿ ಹತ್ರ ಏನ್ ಮಾಡ್ತಿ? ಅದೇ ಫ್ಯಾಟ್ ತುಂಬಿ ಅಂದ್ರೆ ಫ್ಯಾಟ್ ಜಾಸ್ತಿ ಆಗಿರುತ್ತಲ್ಲ ಅವಾಗ. ಸೊ ನೀವು ಆದಷ್ಟು ವಾಕಿಂಗ್ ಮಾಡಿಸಿ, ಆಟ ಆಡಿಸಿ, ಆದಷ್ಟು ಅವನು ಆಕ್ಟಿವ್ ಆಗಿಡಕ್ಕೆ ಟ್ರೈ ಮಾಡಿ, ಒಳ್ಳೇದದು, ಹೆಲ್ದಿ ಆಗಿರ್ತಾರೆ. ಬಂದೆ ಡಾಲಿ, ಹಿಡಿತೀನಿ ಹಿಡಿತೀನಿ. ಅವಳು ಹಿಂಗೆ ನನ್ನ ಕರಿಯೋದು ಆಡಕ್ ಬಾ 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 ಅಂತ. ನನ್ನ ಪಲ್ಲವಿನ್ ತುಂಬಾ ಕರಿತಾಳೆ ಆಡೋಣ ಬಾ ಅಂತ. ಡಾಲಿ ಬಾ, ಅಲ್ಲಿ ಜಾರತ್ತೆ ಬಾ ಡಾಲಿ. ಅಲ್ಲಿ ಹೋದ್ರೆ ಹೆಂಗ್ ಬರ್ಲಿ ಹೇಳು, ಇಲ್ಲಿ ಜಾರತ್ ನಿಂಗೆ ಗೊತ್ತಿಲ್ವಾ? ಬಾ ಡುಮ್ಮು ಬಾ ಬಾ. ನೋಡಿ ಅಷ್ಟು ಅರ್ಥ ಆಗುತ್ತೆ ಅವಳಿಗೆ. ಡುಮ್ಮು ಇಲ್ವಾ ಇಲ್ವಾ ಡಾಲಿ ಬಾರೇ, ಕೊಡು ಡಾಲಿ. ಎಲ್ಲಿಟ್ಟೆ ಹೇಳು? ಇದಲ್ವಾ? ಬಂದ ಬ್ರೂಸ್ಲಿ. ಬ್ರೂಸ್ಲಿ ನಮ್ಮ ಹ್ಯಾಪಿ ನೋಡಿ ಅಲ್ಲಿ. ಏ ಪಾಪ ಇರ, ಆಮೇಲೆ ವಿಡಿಯೋ ಮಾಡಿ. ಹ್ಯಾಪಿ ಹ್ಯಾಪಿ ಎಲ್ಲಿದ್ಯೋ? ಬಾ. ಒಂದು ಗುಡ್ ನ್ಯೂಸ್ ಏನಂದ್ರೆ ಅದು ಫುಲ್ ಎಂತ ಹೆಲ್ದಿ ಆಗಿ ರೆಡಿ ಆಗಿ ಊಟ ಮಾಡ್ತಿದೆ. ವಿಡಿಯೋಸ್ ಎಲ್ಲ ಬಂದಿತ್ತು ನೋಡೋಣ. ನಾನು ಆದ್ರೆ ವಿಡಿಯೋ ಕ್ಲಿಪ್ಪಿಂಗ್ ನ ನಿಮ್ಗೆ ವ್ಲಾಗ್ ಅಲ್ಲಿ ಕೆಳಗೆ ಹಾಕಿರ್ತೀನಿ. ಅದು ರೆಡಿ ಆಗ್ತಾ ಇದೆ, ಹುಷಾರ್ ಆಗ್ತಾ ಇದ್ದಾನೆ ಅವನು. ಬಿಟ್ಟು ಅವನ ಹೆಸರು ಆಕ್ಚುಲಿ ಬಿಟ್ಟು ರೆಡಿ ಆಗ್ತಾ ಇದ್ದಾನೆ. ಹ್ಯಾಪಿ ಮಗ, ಹ್ಯಾಪಿ ಮಗ. ರಕ್ತ ಕೊಟ್ಟು ಒಂಥರ ಖುಷಿ ಅದನ್ನ ಕೇಳಕ್ಕೆ. ಅವ್ರಿಗೂ ಖುಷಿ ಆಯ್ತು. ಅದೇ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ನಿಜವಾಗಿ ಆ ಸಿಚುವೇಶನ್. ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ನಾಯಿ ಸಾಕಿದವರಿಗೆ ಸುಮಾರು ಜನಕ್ಕೆ ಆ ಥರ ಸಿಚುವೇಶನ್ ಏನಾರು ಆಗಿ ಅವ್ರು ಸಾಕಿರೋ ನಾಯಿಗೆ ಏನಾರು ಆದವಾಗ ಅದು ನೆಕ್ಸ್ಟ್ ಲೆವೆಲ್. ಏನೂ ಬೇಡ ಅನ್ಸಕ್ ಶುರು ಆಗುತ್ತೆ, ಅಷ್ಟು ಬೇಜಾರಾಗುತ್ತೆ. ಬಟ್ ಇದು ರಾಯರ ಆಶೀರ್ವಾದ ಅನ್ಸುತ್ತೆ. ರೆಡಿ ಆಗ್ತಾ ಇದೆ. ಏನು ಏನು ಕೇಳಿ ಪಲ್ಲವಿ ಏನಂತ? ಏನ್ ಕುಚು ಕುಚು ಕರಿ. ಕುಚು ಕುಚು ಅಲ್ಲಿ ನೋಡು ಚೂಟಿ ಹನಿ. ಅವಳು ಚೂಟಿಗೆ ಸಿಟ್ಟು ಬರ್ತಿರೋದು ನೋಡು, ಮಾಡ್ತಾ ಇದ್ದಾಳೆ. ಅವಳಿಗೆ ರಾಣಿನ ಕಂಡ್ರೆ ಯಾವಾಗ್ಲೂ ಅಷ್ಟೇ ಅಷ್ಟು ಸಿಟ್ಟು ಬರುತ್ತೆ. ಇವಳು ನಂಗೆ ಬೈತಿದ್ದಾಳೆ ಗಣಮೆ, ಹೊಡಿತೀನಿ ಅಷ್ಟೇ. ಹೋಗೆ ನೀನ್ ಕೈ ಕಾಲು ಕೆಸರು ಮಾಡಿ ಮೇಲೆ ಕುತ್ಕೊಳ್ಳೋ ಪ್ಲಾನ. ಚೂಟಿ ಅವಳು ಬರಲ್ಲ ಆಯ್ತಾ? ಈಗ ಇವಾಗ ಒಂದು ಕಾಮಿಡಿ ತೋರಿಸ್ತೀನಿ ಆಯ್ತಾ? ನೋಡಿ ಇವಾಗ ನೋಡಿ, ನಾವು ಹೋದ ತಕ್ಷಣ ಮೇಲೆ ಕರ್ಕೊಂಡು ಹೋಗ್ತಾಳೆ. ಏನ್ ಬ್ಲೂ ಬ್ಲೂ ಏನು 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 ಏನೇ ಬ್ಲೂ ಬ್ಲೂ ಏನಾಗಬೇಕಿತ್ತು ಅವಳಿಗೆ? ಅಲ್ಲಿ ಫುಡ್ ಇಟ್ಟಿದ್ದೀವಿ, ರಾತ್ರಿ ಇಲ್ಲಿ ಮಲ್ಗಕ್ಕೆ ಬಂದಾಗ ಕೊಡೋಣ ಅಂತ. ಅವಳಿಗೆ ಬೇಕಂತ. ಚೂಟಿ ಇಷ್ಟೆಲ್ಲ ಸಾಹಸ. ಅವಳ ಥರ ಇರಬೇಕಿದ್ರೆ ಎಂಥ ಸಂದಿಲ್ ಬೇಕಾದರೂ ಹೋಗ್ಬೋದು, ಬೆಕ್ಕಿನ ಥರ ಅವಳು. ಏನು ಬ್ಲೂ ಬ್ಲೂ ಫುಡ್ ಬೇಕಾ? ಆಮೇಲೆ ಕೊಡ್ತೀನಿ ಆಯಿತಾ? ಜೂಲಿ ಅದೆಂಥದ್ದು? ರಾಜ 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 ರಾಜ. ಏನು ಹ್ಯಾಪಿ ಜಾಗದಲ್ಲಿ ಕೂತಿದ್ದಿ? ನಿಂದೆ ಜಾಗನ? ಬಾರೆ ಇಲ್ಲಿ ಜೂಲಿ. ಡಾಲಿ ಬನ್ನಿ ಇಲ್ಲಿ, ಇಬ್ಬರಿಗೂ ಸಮಾಧಾನ ಮಾಡೋಣ ಬನ್ನಿ. ನೀನು ಅವಳ ಹತ್ರ ಹೋಗು. ಡಾಲಿ ಬಾ, ನಾನು ಸಮಾಧಾನ ಮಾಡ್ತೀನಿ ಬಾ. ಇಲ್ಲ, ಅವಳು ನಿನ್ನ ಹತ್ರನೇ ಸಮಾಧಾನ ಮಾಡಿಸ್ಕೊಬೇಕಂತ. ಕರೆಕ್ಟ್ ನೀರು ಕೇಳಕ್ ಕೂತಿದ್ದೀರಾ? ಡಾಲಿ ಡಾಲಿ
ಡಾಲಿ ಡಾಲಿ ಬಾ. ಹ್ಯಾಪಿ. ನಮ್ದು ಹಿಂದಿನ ಬ್ಲಾಗಿಂದು ಹೀರೋ ಅವನು. ಅವನು ಹಿಂದಿನ ಬ್ಲಾಗಲ್ಲ, ಎಲ್ಲ ಬ್ಲಾಗಲ್ಲೂ ನಿಮಗೆ ಹೈಲೈಟ್ಸ್ ಏನು ಅಂತಂದ್ರೆ ಜರ್ಮನ್ ಶೆಫರ್ಡ್ ಇದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ ಅಂತ. ಎಷ್ಟು ಜನ ಇದ್ದಾರೆ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಜರ್ಮನ್ ಶೆಫರ್ಡ್ ಇದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ. ಊಟ ತಗೊಂಡು ಬಂದು ಇದು ನೋಡಿ, ಇವನು ಹ್ಯಾಪಿ ಸೀದಾ ಬೋನಿಗೆ ಹೋಗಿದ್ದಾಳೆ. ಅಮ್ಮ ನಂಗೆ ಊಟ ಅಂತ. ಇಶಾ ಹೋಗಿದ್ದಾಳೆ. ಜೂಲಿ ಇದ್ದಾಳ? ಜೂಲಿ ಹಾಂ, ಅವಳಿದ್ದಾಳೆ. ಅವಳು ಕಾಣ್ತಿದ್ದಾಳ? ಅವಳು ಕಾಣ್ತಾನೆ ಇಲ್ಲ ಕಣೆ. ಡಾಲಿ ಬೋನ್ ಬಾಗಿಲು ಹಾಕ್ಕೊಂಡಿದೆ, ಅದಕ್ಕೆ ಅವಳು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಮೋನಿದು ಬೋನ್ ಬಾಗಿಲು ಹಾಕ್ಕೊಂಡಿದೆ. ಎಷ್ಟು ಶಿಸ್ತಂದ್ರೆ ನೀಟಾಗಿ ಅವರು ಹೋಗಿ ಕೂರ್ತಾರೆ. ಹೋಗ್ರಿ. ಹಾಂ, ನೀನು ಜೂಬಿ. ಮೋನಿ ನಿಂದ ಅದು ಬೋನು. ಮೋನಿ ಅವ್ಳು ಮಾತಾಡ್ಸಕ್ಕೆ ಪಕ್ಕದ ಮನೆ ಜೂಬಿ ಹೋಗಲ್ವಾ? ಮಾತಾಡ್ತಿರ್ಬೇಕಲ್ವಾ? ಜೂಬಿ ಇನ್ನು ಮಂಗ ಬಂದಿಲ್ಲ, ನೀವು ಹೋಗ್ಬೋದಾಯ್ತಾ? ಅಲ್ಲಿ ನೋಡಲ್ಲಿ. ಏಯ್, ಊಟ ಬೇಡವಾ ನಿಂಗೆ? ಜೂಬಿ ಏನ್ ಮಾಡ್ತಾಳೋ ಆ ರಾಜ ಅದನ್ನೇ ಮಾಡ್ಬೇಕು. ಅದೇ ದೊಡ್ಡದು ಅವರಿಬ್ರದ್ದು ಕೆಲಸ. ಇವ್ರು ಇಷ್ಟು ಜನ ಊಟಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಅಮ್ಮ ಬೇಗ ಊಟ ಹಾಕು ಅಮ್ಮ. ನಾವ್ ಇವಾಗ ಎಲ್ಗಾರು ಹೋಗಿ ಬಂದ ತಕ್ಷಣ ಹಶು ಅಂದ್ರೆ ಸ್ಕೂಲಿಂದ ಎಲ್ಲ ಬರ್ಕೊಂಡು ಮುಂಚೆ ಹಾಗೆ ಹಶು ಆಗ್ತದೆ, ಏನಾದ್ರೂ ಬೇಕು ತಿನ್ನಕ್ಕೆ ಅಂತೀವಿ. ನಂಗೆ ಸಂಜೆ ಊಟ ಆಯ್ತು, ಟೈಮ್ ಆಯ್ತು, ಹಾಕಿ ಜೂಲಿ ಬೋನಿಗೆ ಹೋಗು, ಊಟ ಅವ್ರದ್ದೆಲ್ಲ. ಹಾ, ಹೋಗು. ಅಲ್ಲಿ ಇಶಾ ರೌಡಿಸಮ್ ಮಾಡ್ತಿದ್ದಾಳ. ಇಶಾ ನೀವು ಅನ್ಕೋಬಹುದು ಅದಷ್ಟು ಸಣ್ಣದು ಅಂತ. ಅವಳು ಇದೇನು ಗೊತ್ತಾ, ಇದ್ದೊಂದು ಕಥೆನೇ ಇದೆ, ಬನ್ನಿ ಅಲ್ಲಿ ಹೋಗ್ತಾಳೆ. ಇಲ್ಲಾಂದ್ರೆ ಗಲಾಟೆ ಕೇಳೋದು ಏನಂದ್ರೆ, ನಾವು ಬಿಡ್ತಾ ಗಲಾಟೆ ಆಗೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಇದೇ ಥರ ಗಲಾಟೆ ಆಗುತ್ತೆ. ಸೊ ಈ ಜೂಲಿ ಬೋನಲ್ಲಿ ಇಶಾ ಇರ್ತಾಳಲ್ಲ, ಇಶಾ ಏನು ಮಾಡೋದಂದ್ರೆ ಫಸ್ಟಿಗೆ ಬೋನಿಂದ ಬಿಡುವಾಗೆ ಫುಲ್ ಜೂಲಿಗೆ ಹೇಳೋದು, ನೀನು ಹೊರಗೆ ಹೋಗಿ ಗಲಾಟೆ ಮಾಡಬಾರ್ದು, ಶಿಸ್ತಲ್ಲಿರಬೇಕು, ನೀಟಾಗಿರ್ಬೇಕು ಅಂತ ಅವಳಿಗೆ ಬೈದು ಹೇಳಿರ್ತಾಳೆ. ಕೇಳ್ತಾಳ ಜೂಲಿ? ಚಾನ್ಸೇ ಇಲ್ಲ. ನಾವ್ ಅನ್ಕೊಳ್ಳೋದಾಯ್ತಾ ಜೂಲಿ ತುಂಬಾ ಪಾಪದವಳು, ಇಶಾ ಬೈದ ತಕ್ಷಣ ಕೇಳ್ತಾಳೆ ಅಂತ. ನಾವು ಹೋಗಿ ಖುದ್ದಾಗಿ ನೋಡ್ಕೊಂಡು ಇಶಾ ಅನ್ಕೊಂಡಿರೋದು, ನಾನ್ ಬೈದ್ರೆ ಕೇಳ್ತಾಳೆ ಜೂಲಿ ಅಂತ. ನಾವೇನಾರು ಖುದ್ದಾಗಿ ಹೋಗಿ ನೋಡ್ಕೊಂಡ್ ಬಂದ್ರೆ ಜೂಲಿ ಅಲ್ಲಿ ಇಶಾನ ಅಡ್ಡ ಹಾಕಿ ಕೂರಿಸ್ಕೊಂಡಿರ್ತಾಳೆ, ನೀನ್ ಒಂದು ಮಾತಾಡಂಗಿಲ್ಲ ಅಂತ. ನೋಡಿ, ಇಲ್ಲೊಬ್ಬ ಜನಕ್ಕೆ ನಾವ್ ಎಷ್ಟು ಸತಿ ಈ ಕಡೆ ಹೊರಟ್ರು ಬರಕ್ ಖುಷಿನೇ. ಆಹಾ, ಈ ಜನಕ್ಕೆ ಕೆಸರಿಗೆ ಹೋಗಿ ಬರೋದಂದ್ರೆ ಬಹಳ ಇಷ್ಟ. ಅದು ಏನ್ ಗೊತ್ತಾ, ಆನ್ ಮಾಡಿರ್ಲಿಲ್ಲ ನಾನು. ಬ್ರೂಸ್ಲಿ ಇದ್ದಾನಲ್ಲ, ಅವ್ನು ಊಟ ಮಾಡಕ್ಕೆ ಈಗ ಹಪ್ಪಿ ಮಾಡ್ತಿದ್ದಾನೆ, ಅದಕ್ಕೆ ಅವನು ಊಟ ಅಂತಾನೆ ಕರಿತಿದ್ದಾನೆ. ಬ್ರೂಸ್ಲಿ ಊಟ ಊಟ ಊಟ. ಮುಂಚೆ ನಾ ಮಾಡಿಸ್ಬೇಕಿತ್ತಾಯ್ತ ಊಟ, ಇವಾಗ ಎಲ್ಲ ಕೆಟ್ಟ ಬುದ್ಧಿ ಹೇಳ್ಕೊಟ್ಟಿದ್ದು. ಏಯ್, ನಾನ್ ಕೆಟ್ಟ ಬುದ್ಧಿ ಹೇಳ್ಕೊಟ್ಟಿದ್ದಲ್ಲ, ಅವ್ನು ಇದ್ದಿದ್ದೆ ಹಂಗೆ. ಕೆಟ್ಟ ಬುದ್ಧಿ ಅಂತ ಅವ್ನು ಇದ್ದಿದ್ದೆ ಹಂಗೆ ಮುದ್ದು. ಅದು ಏನ್ ಮಾಡಕ್ ಬರಲ್ಲ. ಸಣ್ಣ ಅಷ್ಟ್ ಜನ ಇರೋರು ಮುದ್ದು ಅಲ್ಲ ಇವಳಿಗೆ. ಇವನು ಇಲ್ಲ ನೋಡು, ಅವ್ರು ಯಾರು ಊಟ ಮಾಡಿಲ್ಲ ಅಂದ್ರೆ ನಾನು ಮಾಡಿಸ್ತೀನಿ, ಅದ್ರಲ್ಲೇನಿಲ್ಲ. ದಿನ ಕಾಲೇಜಿಗೆ ಹೋಗ್ಬೇಕು, ಅದಕ್ಕಾಗಲ್ಲ. ಅದಕ್ಕೆ ಹೇಳೋದು. ಅದೇ ಕಾಲೇಜು ಅಥವಾ ಇವಳು ಇದ್ರೆ ತೊಂದ್ರೆ ಇಲ್ಲ, ಇವಳು ಇಲ್ಲ ಅಂದ್ರೆ ಊಟ ಮಾಡ್ಸಕ್ ಕಷ್ಟ ಆಗುತ್ತೆ ಅಷ್ಟೇ. ಪುರ್ಸೊತ್ತಾಗಲ್ಲ ಅವ್ರು. ಇವಾಗ ಊಟ ಮಾಡಿಸ್ತಾ ಕೂರೋದಂದ್ರೆ ಏನ್ ಸ್ವಲ್ಪ ಅಪ್ಪ ಅಮ್ಮ ದಿನ ಇಡೀ ಊಟ ಮಾಡಿಸ್ತಾನೆ. ಬೆಳಿಗ್ಗೆ ಅಪ್ಪ ಸ್ಟಾರ್ಟ್ ಮಾಡ್ತಾರೆ, ಫಸ್ಟ್ ಬೋನಿಂದ ಊಟ ಅಷ್ಟೊತ್ತಿಗೆ ಸಂಜೆ ಆಗಿರುತ್ತೆ. ಅಮ್ಮ ಆಮೇಲೆ ಆ ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ ಊಟ ಮಾಡ್ತಾರೆ. ಹಂಗೆ ಆಗುತ್ತೆ. ಇನ್ನೊಂದೇನಂದ್ರೆ, ಎಲ್ರು ಕೇಳ್ತಿರ್ತೀರ ಪಾಟಿ ಟ್ರೈನಿಂಗ್ ಎಲ್ಲ ಹೆಂಗೆ ನೀವೇ ಮಾಡಿಸ್ತೀರಾ ಅಂತ. ಅದೆಲ್ಲ ಇದೆಯಲ್ಲ, ಸಣ್ಣ ಮರಿ ಇರ್ತಾ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ನೀವು ಮನೆ ಒಳಗೆ ಆಗ್ತಾ ಇರುತ್ತೆ, ಅವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಮನುಷ್ಯರು ಮಕ್ಕಳಾದ್ರೆ ಡೈಪರ್ ಹಾಕ್ತಾರಲ್ಲ, ಹಂಗೆ ಹಾಕಕ್ಕಾಗಲ್ಲ ಅಲ್ಲ, ಹಾಕ್ತಾರೇನಲ್ಲ. ಈಗ ಬಂದಿದೆ ಏನೋ ನಂಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ, ನಾನಿನ್ನು ಅದ್ರ ಬಗ್ಗೆ ರಿಸರ್ಚ್ ಮಾಡಕ್ ಹೋಗ್ಲಿಲ್ಲ. ಆಯ್ತು, ಅದೇನೋ ಒಂದು. ಅದೆಲ್ಲ ಹೆಂಗೆ ಅಂದ್ರೆ, ನೀವು ಊಟ ಆದ ತಕ್ಷಣ ಅಥವಾ ಅವ್ರದ್ದೊಂದು ಟೈಮಿಂಗ್ ನಿಮಗೆ ಗೊತ್ತಾಗ್ತಾ ಬರುತ್ತೆ, ಮಲ್ಗಿ ಎದ್ದ ತಕ್ಷಣ ಈಗ ಮಾಡ್ತಾರೆ ಅಂತ. ಆ ಟೈಮಿಗೆ ತಂದು ಅವ್ರನ್ನ ಎಲ್ಲಿ ಮಾಡಬೇಕು ಅಲ್ಲಿ ಬಿಟ್ಟರೆ ಆಟೋಮೆಟಿಕ್ ಅವರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಬುದ್ಧಿ ಬೇಗ ತಗೊಳ್ತಾರೆ ಅವರು. ಸೊ ನೀವು ಅದನ್ನು ತಲೆ ಹೋಗುವಂಥ ವಿಷಯ ಏನಿಲ್ಲ ಅದರಲ್ಲಿ, ಆರಾಮಾಗಿ ಹೇಳ್ಕೊಡ್ಬೋದು. ಇಲ್ಲಿ ತಂದುಬಿಟ್ಟು ಹಿಂಗೆ ಮಾಡಿ, ಇಲ್ಲಿ ಮಾಡಿ, ಆ್ಯಕ್ಚುಲಿ ಮಣ್ಣು ಮೇಲೆ ಬಿಟ್ಟರೆ 1-2 ಸತಿ ಬಿಟ್ಮೇಲೆ ಅವರಿಗೆ ಗೊತ್ತಾಗುತ್ತೆ. ಮಣ್ಣು ಮೇಲೆ ಬಂದಮೇಲೆ ಅದೇ ಅವ್ರಿಗೆ ಐಡಿಯಾ ಬಂದರೆ ಆಮೇಲಿಂದ ಒಂಥರ ಅವಕ್ಕೆ ಗಲೀಜಾಗುತ್ತೆ. ಅಯ್ಯೋ ನಾನು ಇಲ್ಲಿ ಮಾಡಿಬಿಟ್ನಲ್ಲ. ನಮ್ಮನೇಲೂ ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ, ಕೆಲವೊಂದು ಸತಿ ಏನೋ ಒಂದು ಅರ್ಜೆಂಟ್ ಆಯಿತು ಅಂತ ಹೇಳ್ಬಿಟ್ಟು ಒಳಗೆ ಮಾಡಿರ್ತಾರೆ.
ಆಗುತ್ತೆ, ನಾನು ಆಗಲ್ಲ ಅಂತ ಹೇಳಲ್ಲ, ಒಂದೊಂದ್ಸತಿ ಆಗತ್ತೆ. ಅವಾಗ ಅವ್ರಿಗೆ ಮುಖ ಒಂಥರ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ನಾನು ತಪ್ಪು ಮಾಡ್ಬಿಟ್ಟೆ, ನಂಗೆ ಅಯ್ಯೋ ತಪ್ಪು ಮಾಡ್ಬಿಟ್ಟೆ ನಾನು ಇಲ್ಲಿ ಮಾಡ್ಬಿಟ್ನಲ್ಲ ಅಂತ. ಮತ್ತೆ ನಾವು ಹೇಳ್ತೀವಿ 1-2 ಸತಿ ಅದು ತಪ್ಪು ಅಂತ, ಇಲ್ಲ ಯಾಕೆ ಮಾಡಿದೆ ಅಂತ. ಜೋರ್ ಅಂದ್ರೆ ಕೆಲವೊಂದು ವಿಷಯದಲ್ಲಿ ಜೋರ್ ಮಾಡಬೇಕು, ಅವ್ರಿಗೆ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ಅದು ತಪ್ಪನ್ನೇ ಸರಿ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ನೀವು ಸಣ್ಣಲಿಂದ ಹೇಗೆ ಕಲಿಸ್ತಿರೋ ಹಾಗೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ನೀವು ಗಿಡದಲ್ಲೇ ಬಗ್ಸಿದ್ರೆ ಮರ ಆದ್ಮೇಲೆ ಅದು ಆಟೋಮೆಟಿಕ್ಲಿ ಅದಕ್ಕೆ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಕಷ್ಟ ಅಲ್ವಾ? ಅಂದ್ರೆ ನಾ ಕೈ ಹಿಡ್ಕೊಳ್ಳೇಬೇಕೆ? ಹಂಗಾರೆ ನೀನು ಹಿಡ್ಕೊ. ಇದಿಷ್ಟು ಒಂದು ಸಣ್ಣಕ್ಕೆ ನಿಮ್ಗೆ ಏನ್ ಅನ್ಸ್ಬೋದು? ಇನ್ಫಾರ್ಮೇಶನ್ ಕೊಟ್ವಿ ಅನ್ಕೊಂತೀನಿ. ನಾವು ನಮ್ಮ ಕಡೆಯಿಂದ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅನ್ಕೊಂತೀನಿ. ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟು ಮಾಡಿ. ಅಡಿಗಾಸ್ಕೇನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ? ನನಗೆ ಚಾನಲ್ನೇ ಹಂಗಾಗೋಯ್ತು. ಹಾಂ, ಚಾನಲ್ನ ಸಬ್ಸ್ಕ್ರೈಬ್ ಆಯ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್. ಸಿ ಯು ಆನ್ ದ ನೆಕ್ಸ್ಟ್. ಸಪೋರ್ಟ್ ಮಾಡ್ತಾ ಇರಿ.